ಹುಡುಗಿಯಾಗಿ ಹೇಗೆ ಕತ್ಲಲ್ಲಿ ಬರೋಕ್ಕಾಗುತ್ತೆ ಹೇಳಿ? ಅದ್ರಲ್ಲೂ ನಂಗೆ ಮೊದಲೇ ಕತ್ಲೆ ಅಂದರೆ ಭಯ. ಬಾಸು, ನಾನು ಬ್ರಹ್ಮಚಾರಿ ಅಂಥದ್ರಲ್ಲಿ ನಾನೇ ಬರೋಕೆ ಒಪ್ಕೊಂಡಿಲ್ವೇ? ಅದು ಅಲ್ಲದೆ ದೋಸ್ತಿಲೆಲ್ಲ ಒಂದೇ ಅಂತ ಇವರೇ ಹೇಳಿರೋದು. ಕೋಪ ಕಮ್ಮಿ ಆಗ್ಬೇಕು ಅಂದರೆ ಬರಬೇಕಪ್ಪ, ಅಲ್ವಾ ಬಸ್ಸು? ನೋಡಿದ್ರಾ ಬಾಸೆ ಹೇಳ್ತವ್ರೆ. ಅಲ್ಲ, ಆದರೂ ಬೆಳಗ್ಗೆ ಹೊತ್ತಲ್ಲಿ ಆಗಲ್ವಾ? ಅದಲ್ಲ ಅವ್ರ ಅಪ್ಪ ಬೇರೆ ಇದನ್ನೆಲ್ಲ ಕೊಟ್ಬಿಟ್ಟು ಏನೇನೋ ಕೇಳಿ ನನ್ನ ತಲೆ ಕೆಡಿಸ್ಬಿಟ್ರು. ಅಣ್ಣ ಇದನ್ನು ಶುರು ಆಟೆಯ, ಮುಂದೆ ನೋಡು ಮಜಾ. ಬಡ್ಡಿ ಐದನೇ, ನನ್ನ ಕಷ್ಟ ನನಗೆ. ಮೊದಲೆಲ್ಲ ಸುಳ್ಳು ಹೇಳೋಕ್ಕೆ ನಾಲ್ಗೆ ನಡುಗ್ತಿತ್ತು, ಇವಾಗ ಸಲೀಸಾಗಿ ಹೇಳ್ತೀವ್ನಿ. 1000 ದಂಡ ಓದಿದ್ರು ಸುಸ್ತಾಯ್ತಿರ್ಲಿಲ್ಲ, ಇವಾಗ ಒಂದು ಟಿಫಿನ್ ಬಾಕ್ಸ್ ಓಪನ್ ಮಾಡೋಕ್ಕಾಯ್ತಿಲ್ಲ. ಅದಕ್ಕೆ ಬೇರೆ ಸುಳ್ಳು ಹೇಳಿ ಬಂದ್ಬಿಟ್ಟೆ. ಯಾಕೆ ಹಿಂಗೆಲ್ಲ ಮಾಡಬಾರ್ದು. ಲವ್, ಏನಿಲ್ಲ ಹಂಗೆ ನೋಡ್ತಿದ್ಯಾ? ಅಲ್ಲ, ಈ ಪಿರುತಿಗೆ ಬಿದ್ದರೆ ಇಷ್ಟೊಂದು ಕಷ್ಟ ಆಯ್ತಾ ಅಂತ. ಕಲ್ಲ ಅಯ್ಯೋ ನಿನ್ನ ಬಡ್ಡಿ ಐತೆ. ಹೋಗಿ ಮೇಡಮ್. ಯಾಕೆ ಮಾತಾಡಲ್ವಾ? ಇಲ್ಲ, ಮಾತಾಡೋಕ್ಕಿಲ್ಲ. ಯಾಕೆ ಕೋಪನಾ? ಹ್ಞೂ ಮತ್ತೆ. ಓಹೋ, ಇದು ಸರಿಯಾಗಿದೆ. ಮನೆಗೆ ಲೇಟಾಗಿ ಬಂದಿದ್ದು ನೀವೇನೆ, ಇವಾಗ ಕೋಪ ಮಾಡ್ಕೊಂಡಿರೋದು ನೀವೇನಾ? ಅಲ್ಲ, ನಾನು ತಡವಾಗಿ ಬಂದೆ ಅನ್ನೋ ಕಾರಣಕ್ಕೆ ನೀವು ಈಚೆ ಕಡೆಗೆ ಬರ್ದೆ ಅಡುಗೆ ಮನೆ ಒಳಗೆ ಇದು ಸರಿನಾ? ಯಾಕೆ ಬರ್ಲಿ ಹೇಳಿ? ಅಷ್ಟೊತ್ತ ವೇಟ್ ಮಾಡಿಸೋದು. ನೀವು ಮನೆಗೆ ಬರ್ತೀರಾ ಅಂದಿದ ತಕ್ಷಣ ಅಪ್ಪ ಅಮ್ಮ ಎಷ್ಟು ಖುಷಿಯಾದ್ರು ಗೊತ್ತಾ? ನೀವು ಬರ್ದೆ ವೇಟ್ ಮಾಡಿಸಿದಾಗ ಅವ್ರ ಮುಖ ನೋಡೋಕ್ಕಾಗಲಿಲ್ಲ. ಅವ್ರು ಸಪ್ಪಗಿದ್ದಕ್ಕೆ ನಿಮಗೆ ಪನಿಷ್ಮೆಂಟ್. ವಾ, ಹೌದಾ? ಹಂಗಾರೆ ನಿಮ್ಮ ಕೋಪ ಸರಿಯಾಗಿ ಐತೆ, ನಂದೇ ತೆಪ್ಪು. ಈಗಲಾದರೂ ಒಪ್ಕೊಂಡ್ರಲ್ಲ, ಇವಾಗ ನನ್ನ ಕೋಪ ಕಮ್ಮಿ ಮಾಡಿಸೋದು ನಿಮ್ಮ ಜವಾಬ್ದಾರಿ. ಏನ? ಹೌದು, ನಾನು ನಿಮ್ಮ ಫ್ರೆಂಡ್ ಅಲ್ವಾ? ನಿಮ್ಮ ಫ್ರೆಂಡ್ಸ್ಗೆ ಕೋಪ ಬಂದಾಗ ನೀವು ಹೇಗೆ ಅವ್ರನ್ನ ಸಮಾಧಾನ ಮಾಡ್ತೀರಾ? ನಂಗಿರೋದೇ 2 ಫ್ರೆಂಡ್ಸು, ಒಂದು ಮಂಜ, ಇನ್ನೊಂದು ಬಾಸು. ಮಂಜಿಗೆ ನನ್ನ ಮ್ಯಾಗ ಕೋಪನೇ ಬರೋಕ್ಕಿಲ್ಲ. ಬಾಸ್ಗೆ ಏನಾರ ಕೋಪ ಬಂದರೆ 1 ಹೊರೆ ಹುಲ್ ಜಾಸ್ತಿ ಹಾಕ್ಬಿಡ್ತೀನಿ, ಸರ್ ಹೋಗ್ಬಿಡ್ತಾರೆ. ಆದರೆ ನಾನು ಹುಲ್ ತಿನ್ನಲ್ವಲ್ಲ. ಅಕಸ್ಮಾತ್ ಮಂಜ ಕೋಪ ಮಾಡ್ಕೊಂಡ್ರೆ ಅವನಿಗೆ ಪಿಕ್ಚರ್ ನೋಡೋದು ಇಷ್ಟ. ಟಾಕೀಸಿ ಕರ್ಕೊಬಿಟ್ಟು ಸುಮ್ಕಾಗ್ಬಿಡ್ತಾನೆ. ನೀವೇ ಹೇಳಿ, ನಿಮ್ಗೆ ಯಾವ ಪಿಕ್ಚರ್ ಕರ್ಕೋಲಿ? ನನ್ನ ಕೋಪ ಅಷ್ಟು ಈಸಿಯಾಗಿ ಕಮ್ಮಿ ಆಗಲ್ಲ. ಏನಾದರೂ ಸ್ಪೆಷಲ್ ಆಗಿರೋದು ಮಾಡಿದ್ರೆ ಕಮ್ಮಿ ಆಗ್ಬೋದೇನೋ. ಹಂಗಂದ್ರೆ ಯಾವ ಥರ? ಪ್ರಶ್ನೆನೂ ನಾನೇ ಕೇಳಿ ಉತ್ತರನೂ ನಾನೇ ಕೊಟ್ಟರೆ ಅದು ಒಳ್ಳೆ ಟೀಚರ್ ಲಕ್ಷಣ ಅಲ್ಲ. ನೀವೇ ಯೋಚನೆ ಮಾಡಿ, ನನ್ನ ಮನಸ್ಸಿಗೆ ಇಷ್ಟ ಆಗುವಂಥದ್ದು ಏನಾದರೂ ಡಿಫ್ರೆಂಟ್ ಆಗಿರೋದು ಮಾಡಿದ್ರೆ ಕಮ್ಮಿ ಆಗುತ್ತೆ ಕೋಪ. ಬರಲಾ? ಇದೇನು ಶಿವ ಇದು? ಹೊಸ್ತಾಗೈತೆ. ಮೊದಲೇ ಹೆಂಗಸ್ರು ಈಸಿದಲ್ಲಿ 0, ಅಂಥದ್ರಲ್ಲಿ ಮೇಡಮ್ ಈಟೊಂದು ಕಷ್ಟವಾದ ಪ್ರಶ್ನೆ ಕೊಟ್ಟೋಗ್ಬಿಟ್ರಲ್ಲ, ಹೆಂಗಪ್ಪ ಅವ್ರನ್ನ ಸಮಾಧಾನ ಮಾಡೋದು? ಲೋ ದೊಡ್ಡಟೆ, ತೋರಿಸ್ಲಾ ಯಾವುದು? ಅದಾ
ಒಬ್ಬೊಬ್ರಾಗ ಆಡ್ಬೇಕು. ಏನಿದು ಚಿಕ್ಕ ಐಕ್ಲು ಥರ ಗದ್ದೆಗೆ ಔಷಧಿ ಹೊಡಿಬೇಕು ಕಲ್ಸ್ಕೊಡು ಬಾ. ಹೋಗಲ್ಲ, ನಾನು ಇವತ್ತು ಯಾರಿಗೂ ಕರಿಬೇಡ. ಏಯ್ ಹೋಗ್ರಲ್ಲ, ಸ್ಕೂಲಿಗೆ ಚಕ್ಕರ್ ಹೊಡೆದಿದ್ದು ಅಲ್ಲದೆ ರಾಮಣ್ಣನ ಹಾಳು ಮಾಡ್ತಿದ್ದೀರಾ. ರಾಮಣ್ಣ ಬಾ. ಲೋ 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 ಬಾ ರಾಮಣ್ಣ ಬಾ. ಡೇ ಬಿಡ್ಲಾ, ಏನಿಲ್ಲ ನಿಂದು? ಏನಿವತ್ತು ನಮ್ಮ ಪೈಲ್ವಾನ ಸಾನೆ ಗರಂ ಆಗವ್ರೆ, ಏನು ಇಸ್ಯಾ? ನನ್ನ ತಾವು ಹೇಳ್ದೆ ಇನ್ನು ಯಾರು ತಾವು ಹೇಳ್ತೀಯ? ಹೇಳೋಣ. ಲವ್ ಮೇಡಮ್ಮು ನನ್ನ ಮ್ಯಾಕ್ ಮುನಿಸ್ಕೊಂಡವ್ರಕ್ಕಲ್ಲ. ಆಟೆಯಾ ಅದು ಇದ್ದಿದ್ದೆ ತಾನೇ? ಲವ್ ಬಡ್ಡಿ ಐದ್ನೆ, ಇದು ಮೊದ್ಲಿನ ಥರ ಅಲ್ಲಕ್ಕಲ್ಲ, ಇದು ಬ್ಯಾರೆ ಥರನೇ ಐತೆ. ಬ್ಯಾರೆ ಥರ ಅಂದರೆ? ಅದು ನಿಂಗೆ ಅರ್ಥ ಹಾಕಿಲ್ಲಕ್ಕಂತ ಬಿಡ್ಲಾ. ಸರಿ ಹಂಗಾರೆ ಬಾ ಔಷಧಿ ಹೊಡಿಯಮ್ಮ, ಇಲ್ಲಾಂದ್ರೆ ಕಬ್ಗಳು ಮುಂಚ್ಕೋತಾವೆ. ಹಾಂ, ಮೊದಲು ಮೇಡಮ್ ಕೋಪನ ಹೆಂಗೆ ಕಮ್ಮಿ ಮಾಡಬೇಕು ಅನ್ನೋದ ಯೋಚನೆ ಮಾಡಬೇಕು, ಆಮೇಲೆ ಕಬ್ಬಿನಿಸ್ಯ. ನಮ್ಮಿಂದ ಆಗದೇ ಇರೋ ವಿಷಯದ ಬಗ್ಗೆ ನಮಗೆ ಹಾಕೋಣ. ಬಾ ಸುಮ್ಕೆ. ಲವ್ ದಡ್ ನನ್ನ ಮಗ ನೀನೇ ಕಣ್ಲಾ. ನಾನು ಏಟು ಮುಖ್ಯವಾದ ವಿಷಯ ಹೇಳ್ತಾ ಇವನೇ ಹೊಸಿ ಕೇಳಿಸ್ಕೋಬೇಕು, ಫ್ರೆಂಡಿಗೆ ಸಹಾಯ ಮಾಡಬೇಕು ಅಂತ ಏನಾರ ಐತಿಲ್ಲ ನಿಂಗೆ ಅರ್ಥ ಹಾಕಿಲ್ಲ ಬಿಡ್ಲಾ ಅಂದರೆ ಬಿಟ್ಟೇ ಬಿಡ್ತಾನೆ. ನೀನು ಯಾಕೋ ಇವತ್ತು ನಾನು ಏನೋ ಮಾಡ್ಬೇಕಂತಲೇ ಮಾಡ್ತಿದ್ಯಾ? ಹೇಳು ಅದೇನೋ ಅಂತ ಹೇಳು. ಮೇಡಮ್ ಕೋಪನ ಕಮ್ಮಿ ಮಾಡ್ಬೇಕಂತೆ, ಅದು ಅವ್ರ ಮನ್ಸಿಗೆ ಇಷ್ಟ ಆಗಂಗೆ ಹೊಸಿ ಡಿಫ್ರೆಂಟಾಗಿ ಏನಾರ ಮಾಡ್ಬೇಕಂತಕ್ಕಲ್ಲ. ಏನು ಮಾಡ್ಬೋದು ಅಂತ ಐಡಿಯಾ ಕೊಡ್ಲಾ? ನನಗಿಂತದ್ರಲ್ಲಿ ಅನುಭವ ಇಲ್ಲ ಕಣೋಣ. ಯಾರನ್ನ ಲಗ್ನ ಆಗಿರೋ ತಾವು ಕೇಳಿದ್ರಂಗೆ. ಹಾಂ, ಅದಕ್ಕೆ ತಾವು ಕೇಳಲ್ಲ. ವಾ ಸೂಪರ್, ಓಡು ಓಡು ಹೋಗಿ ಕೇಳ್ಕ ಬಾ. ನಾಳಿಕೆ ನಿಂಗೂ ಮೇಡಮ್ಗೂ ಲಗ್ನ ಫಿಕ್ಸು. ಹಾಂ ಅಯ್ಯ ನಿನ್ನಲ್ಲೇ. ಮತ್ತಿನೇನು ಕೇಳಕ್ಕೆ ಬೇರೆಯವ್ರು ಯಾರು ಸಿಕ್ಲಿಲ್ವೇ? ಯಾರನ್ನ ಗಂಡು ಸುತ್ತವ್ ಕೇಳೋಣ. ಸರಿ ಬಿಡು, ಯಾರ ಗಂಡು ಸುತ್ತವಲೆ ಕೇಳ್ತೀನಿ. ಗಂಡಸರು ಅಂದ್ರೆ ಅನುಭವ ಇರೋಂಥವ್ರು, ಹೆಣ್ಮಕ್ಳು ಮನಸ್ಸು ಅರ್ಥ ಮಾಡ್ಕೊಂಡಿರೋರು. ಏನ್ರಲ್ಲ ನೀವು ಗಳ್ಳಿ ಸೇರ್ಕೋಬೇಕಾ? ಗಳ್ಳಿ ಸಾಧನೆ ಬಗ್ಗೆ ಏನ್ರಲ್ಲ ಗೊತ್ತು ನಿಮಗೆ? ಗೊತ್ತು ಗುರುಗಳೇ, ಹುಡುಗಿರ ಬಗ್ಗೆ ಯೋಚನೆ ಮಾಡಬಾರ್ದು, ಹುಡುಗಿರ ಬಗ್ಗೆ ಮಾತಾಡಬಾರ್ದು, ಹುಡುಗಿರ್ ನೆನಪ ಕೂಡ ಬರಬಾರ್ದು. ನಾನು ರಾಮಣ್ಣನಂಗಾಗ್ಬೇಕು ಗುರುಗಳೇ. ಏನ? ರಾಮಣ್ಣನಂಗಾಗ್ಬೇಕು ಗುರುಗಳೇ. ನಾನು ಬ್ರಹ್ಮಚಾರಿ, ಇನ್ಮ್ಯಾಕೆ ಹುಡುಗಿರ್ತಾವ ಮಾತಾಡ್ಕೂಡ್ದು. ಆದರೆ ಮೇಡಮ್ಮು ಅವ್ರ ಕೋಪ ಹೆಂಗೆ ಕಮ್ಮಿ ಮಾಡಿಸೋದು? ನನ್ನ ಮನ್ಸಿಗೆ ಇಷ್ಟ ಆಗುವಂಥದ್ದು ಏನಾದರೂ ಡಿಫ್ರೆಂಟ್ ಆಗಿರೋದು ಮಾಡಿದ್ರೆ ಕಮ್ಮಿ ಆಗುತ್ತೆ ಕೋಪ. ಮೇಡಮ್ನ ಹೆಂಗೆ ಸಮಾಧಾನ ಮಾಡೋದು? ಅನುಭವ ಇರೋಂಥವ್ರು, ಹೆಣ್ಮಕ್ಳು ಮನಸ್ಸು ಅರ್ಥ ಮಾಡ್ಕೊಂಡಿರೋರು. ಈ ಸಿಕ್ಕೆ ಬಾಬುನೇ ಸರಿ, ಲಗ್ನ ಆಗೈತೆ, ಹೆಂಗಸ್ರ ಮನಸ್ಸಿನ ಬಗ್ಗೆ ತಿಳ್ಕೊಂಡಿರ್ತಾನೆ. kg ಗೋಧಿ ಹಿಟ್ಟು, ಅರ್ಧ kg ಟೊಮೊಟೊ, 1 ಟೂತ್ ಪೇಸ್ಟ್, 2 ಮಾತ್ರ ಕಲನು ಮಾತ್ರ. ಅಲ್ಲ ಬಾಬು, ಏನಿಲ್ಲ ಗೊಣಗ್ತಾ ಇದೆಯಾ? ಹಾಂ ಅಮ್ಮಣ್ಣ, ನನ್ನ ಕಷ್ಟ ನನಗೆ ಬಿಡು. ಮತ್ತೆ ಬಾಬು, ಹಾಂ ನಿಂತ ಒಂದು ಕ್ಯಾಮೆ ಬೇಕಿತ್ತಲ್ಲ. ಒಂದೇನು 10 ಹೇಳ್ರಮ್ಮಣ್ಣ, ಮಾಡ್ತೀನಿ. ನೆತ್ತಿಗೆ ಮತ್ತೆ ಈ ಹೆಂಗಸ್ರ ಮನ್ಸಾಗೆ ಏನೈತಿ ಅಂತ ತಿಳ್ಕೊಳ್ಳೋದು ಹೆಂಗ್ಲಾ? ಬಾಬು ಏನಾಯ್ತಲ್ಲ? ಯಾಕೆ ಹಂಗೆ ಕಿರ್ಸ್ಕೊಂಡೆ? ಏನಿಲ್ಲ ಗುರುಗಳೇ, ಈ ಕುಸ್ತಿ ಬಗ್ಗೆ ಮಾತಾಡ್ಕೊತಿದ್ವಿ ಅಷ್ಟಯ್ಯ. ರಾಗಿ ಮುದ್ದೆ ಒಂದು ಹೊತ್ತಿಗೆ ಎಷ್ಟು ತಿಂತೀಯ ನೀನು? ಒಂದು ಉತ್ಕ 4 ತಿನ್ಬೇಕು ಕಲ್ಲ. ಇಲ್ಲ ಬಾಬು ಹೇಳ. ಹಿಂಗ್ಯಾಕ್ರಮ್ಮಣ್ಣ ಅದೆಲ್ಲ? ಬಾಬು ನಮ್ಮ ಮಂಜ ಅವನಲ್ಲ, ಆ ಬಡ್ಡಿ ಇದೆ ಮದುವೆ ಆಯ್ತವನೆ, ಅದಕ್ಕೆ ನೀನು ತಾವು ಕೇಳ್ಕಪ್ಪ ಅಂತ ಹೇಳ್ದ. ಚಕ್ರ ತಗೊಂಡ್ಬಿಡಿ, ಮದುವೆ ಆಗೋಕ್ಕಿಂತ ಅದೇ ವಾಸಿ. ಹೊಡೆದು ಬುದ್ಧಿ ಹೇಳು.
ಅಯ್ಯೋ ಏಟ್ ಹೇಳಿದ್ರು ಕೇಳಕ್ಕಿಲ್ಲ ಅಂತನ್ಕಲ್ಲ. ಇವಾಗ ನೀನೇ ಸಹಾಯ ಮಾಡಬೇಕು. ಹೆಂಗಸ್ರ ಮನ್ಸಲ್ಲಿ ಏನೈತೆ ಅಂತ ಯಪ್ಪ ಸಾಧ್ಯನೇ ಇಲ್ಲ. ಅವ್ರು ಹೌದು ಅಂದ್ರೆ ಇಲ್ಲ ಅಂತ, ಇಲ್ಲ ಅಂದ್ರೆ ಹೌದು ಅಂತ. ಏನ್ಲ ಇದು ಒಗ್ಟಿನ ಥರ ಮಾತಾಡಿಯೇ? ಒಗ್ಟೆಯ ಹೆಂಗಸು ಅಂದ್ರೇನೆ ಒಗ್ಟು. ಇದೇ ನೀವು ಹಿಂಗಂತವನೆ. ಏನು ಮಾಡಿ ಮೇಡಮ್ನ ಸಮಾಧಾನ ಮಾಡೋದು? ಲೇ ರಾಮ, ಅಲ್ಟೆ ಹೊಡೆದಿ ಸಾಕು, ನಡೆಯ ಕಾಡಕ್ಕೆ. ಹ್ಞೂ ಉಸ್ತಾದ್. ಆದ್ರೂ ರಾಮಣ್ಣ ಪಾಪ ಕಣ ಜಾನಕಿ. ಓಹ್, ಕಷ್ಟಪಟ್ಟು ಅಡುಗೆ ಮಾಡಿ ಕೈ ನೋಸ್ಕೊಂಡ್ರದ್ ನಾನು, ನಿಮ್ಮ ರಾಮಣ್ಣಂಗೆ ಮಾತ್ರ ಕೇರ್ ಮಾಡ್ತೀಯಾ? ಮತ್ತಿನ್ನೇನು, ರಾಮಣ್ಣ ನೀನು ಸುಮ್ಕೆ ಬಿಡ್ತೀಯಾ? ಎಲ್ಲದಕ್ಕೂ ಸೇರಿಸಿ ವಸೂಲಿ ಪ್ಲಾನ್ ಮಾಡಿದೀಯಲ್ಲ. ಅದ್ರಲ್ಲಿ ವಸೂಲಿ ಏನಿದೆ ಅನ್ನೋ? ನಾನೇ 100 kg ಮೂಟೆ ಹೊರಗೆ ಹೇಳದ್ನಾ? ಅಥವಾ ಮನೆ ಕೆಲಸ ಮಾಡಿ ಅನ್ನ? ಇಲ್ವಲ್ಲ. ನನ್ನ ಮನ್ಸಿಗೆ ಏನು ಇಷ್ಟ ಆಗುತ್ತೋ ಅದನ್ನ ಮಾಡಕ್ಕೆ ಹೇಳಿದ್ದೀನಿ. ಅಪ್ಪ ಅಮ್ಮನ ಕಾಯಿಸಿದ್ರಲ್ಲ, ಇಷ್ಟಾದ್ರೂ ಮಾಡಲಿಲ್ಲ ಅಂದರೆ ಹೇಗೆ? 100 kg 100 ಮೂಟೆ ಬೇಕಾದ್ರೂ ರಾಮಣ್ಣ ಹೊತ್ಕೊಂತಾರೆ. ಆದ್ರೆ ಹುಡುಗಿರ್ ವಿಚಾರ ಅಂತ ಬಂದ್ರೆ ಸೊನ್ನೆನೆ. ಲೇಟಾಗಿ ಬಂದು ಅಪ್ಪ ಅಮ್ಮನ ಕಾಯಿಸಿದ್ರು ತಾನೆ, ಮಾಡಲಿ ಬಿಡು. ಆದ್ರೂ ತುಂಬಾ ಗೋಳ ಇಕ್ಕೋಬೇಡ ಜಾನಕಿ, ಪಾಪ ಅವರು. ಛೇ, ಹಾಗೆಲ್ಲಾನು. ರಾಮೂರು ಅಷ್ಟು ದೊಡ್ಡ ಪೈಲ್ವಾನ ಆದರೂ ಮಗುನಂತ ಮನ್ಸಿನವರು, ತುಂಬಾ ಇನ್ನೋಸೆಂಟ್. ಈ ಥರ ಫ್ರೆಂಡ್ ಯಾರಿಗೆ ಸಿಗ್ತಾರೆ ಹೇಳು? ಅದಕ್ಕೆ ಅವ್ರ ಹತ್ರ ಈ ರೀತಿ ಸ್ವಲ್ಪ ತಮಾಷೆ ಮಾಡೋದ್ರಲ್ಲಿ ತಪ್ಪಿಲ್ಲ ಅನಿಸ್ತು. ಅದು ಅಲ್ಲದೆ ಅವ್ರು ನನಗೆ ಇಷ್ಟವಾಗಿರೋದನ್ನ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಓಹೋ, ಆಮೇಲೆ ಬೇಕಾದರೆ ನೀನೇ ನೋಡು. ನಿನ್ ತುಂಟತನ ಸ್ವಲ್ಪ ಜಾಸ್ತಿನೇ ಆಯ್ತು. ರಾಮಣ್ಣ, ನಿಂಗೆನ್ನ ತಲೆಗಿಲ್ಲ ಕೆಟ್ಟೈತಾ? ಯಾವ ವಿಷಯನ ಯಾರ ತಾವು ಕೇಳ್ಬೇಕಂತ ಗೊತ್ತಿಲ್ವೇ? ಲವ್ ಹಂಗಲ್ಲಕ್ಕಲ್ಲ, ಬಾಬು ತಾವು ಕೇಳ್ದೆ, ಅವನು ಏನು ಹೇಳ್ದ ಒಂದು ಅರ್ಥ ಆಗ್ಲಕ್ಕಲ್ಲ. ಅದಕ್ಕೆ ಮೇಡಮ್ಗೆ ಏನು ಇಷ್ಟ ಅಂತ ಇವ್ರ ತಾವ ಕೇಳ್ತಿದ್ಯಾ? ನೀವಿಬ್ರು ಮಾತಾಡ್ತಾರೆ, ಕರೀರಿ, ಆಮೇಲೆ ನಾವು ಗೋಲಿ ಆಡ್ತಿರ್ತೀವಿ. ಲವ್ ದೊಡ್ಡಟೆ ನಿಂತ್ಕಲ್ಲ. ಈ ಮಂಜಿಂಗೆ ತಲೆ ಇಲ್ಲ, ನೀವಿಲ್ಲೇ ರೀ. ಈಗ ನಾವೆಲ್ಲ ದೋಸ್ತುಗಳಲ್ವಾ, ಯಾವಾಗಾರ ನಿಮಗೆ ನನ್ನ ಮ್ಯಾಗ ಕೋಪ ಬಂದರೆ ನಾನು ಹೆಂಗೆ ಅದನ್ನ ಸಮಾಧಾನ ಮಾಡೋದು? ನಿನ್ ಮ್ಯಾಕ್ ಯಾಕೆ ರಾಮಣ್ಣ ಕೋಪ ಬರ್ತೈತೆ? ನೀನ್ ಏಟ್ ಒಳ್ಳೆನು. ಅಂದರೆ ಅದು ಮೇಡಮಿಗೆ ಗೊತ್ತಾಗ್ತಿಲ್ವೇ? ಹಂಗಲ್ಲ ಕಲರ ಬರ್ಬಲ್ಲೋ, ಅಕಸ್ಮಾತ್ ಕೋಪ ಬಂದರೆ ಏನು ಮಾಡೋದು ಅಂತ. ಏನು ಕೊಡ್ಸಿದ್ರೆ ನಿಮ್ಮ ಕೋಪ ಕಮ್ಮಿ ಆಗ್ತೈತೆ? ಎಗ್ಲು ಮ್ಯಾಕ್ ಕಿಡ್ಸ್ಕೊಂಡು ಈ ಸ್ಕೂಲ್ ತಾವ್ ಕರ್ಕೊಂಡು ಹೋಗೋ ರಮಣ. ಲೈ ಅವೆಲ್ಲ ಹಾಕಿಲ್ಲ, ಬೇರೆ ಏನಾರು ಹೇಳು. ಅಜ್ಜಿ ಬಿಡಿ. ಐಸ್ ಕ್ರೀಮ್ ಕೊಡ್ಸು, ನಂಗೊಂದ್ ಗುಗ್ರಿ. ರಾಮಣ್ಣ, ಏನಾಯ್ತು ನೋಡ ನಿಂಗೆ? ಹುಡುಗರ ಆಸೆ ಬೇರೆ, ಮೇಡಮ್ ಆಸೆ ಬೇರೆ. ಲೈ ಹಂಗೆಲ್ಲ ಏನೂ ಇಲ್ಲ. ಫ್ರೆಂಡ್ಶಿಪ್ ಅಂದ್ಮೇಕೆ ಎಲ್ಲ ಒಂದೇ. ನೀವು ಹೇಳ್ರಲ್ಲ, ಇನ್ನೂ ಏನನ್ಬೇಕು ಹೇಳಿ? ಕಡ್ಲೆಗೆ ಗುಡ್ಸು. ಪಿಕ್ಚರ್ ಕರ್ಕೊಂಡೋಗು, ಪಟ್ನ ಕರ್ಕೊಂಡೋಗು. ನಂಗೆ ಬುಲೆಟ್ ಅಲ್ಲಿ ಊಡ್ಸುಚ್ಚು, ಶಾರದಾ ಹೊಂಟಾವು, ಬಿಟ್ ಮಾಡಿಸ್ಕೊಡು. ಇದನ್ನೆಲ್ಲ ನೀನು ಯಾವಾಗ ಕೊಡ್ತೀರಮ್ಮಣ್ಣ? ಹಾ, ನಿಮಗೆ ಕೋಪ ಬಂದಾಗ. ಇವಾಗ ಹೋಗಿ ಗೋಲಿ ಹಿಡ್ಕೊ ಹೋಗಿ. ಹಾ, ಏನಿದು ಡುಬಾಕಾಟ ಆಯ್ತು? ಆಸಿಂತ ನೋಡ್ಸಿಯಾ? ಏಯ್ ಹೋಗ್ರಲ್ಲ, ಫ್ಯಾನ್ ಆಯ್ತು. ಸುಮ್ಕೆ ಗೋಲಿ ಹಿಡ್ಕೊ ಹೋಗಿ. ರಾಮಣ್ಣ,
ಮೇಡಮ್ಗೆ ಏನು ಕೊಡಿಸ್ತೀಯಾ? ಲೈ ಹೋಗಲ್ಲ ಸಂಖ್ಯೆ. ಏನು ಕೊಡಿಸ್ಬೋದು? ಈ ಥರ ನಗಾಡ್ಕೊಂಡು ಹೋಯ್ತಾವನಲ್ಲ. ಏನು ಬಾಸು, ನಿಮ್ಮ ಫ್ರೆಂಡು ಯಾವ್ದಾದ್ರು ಐಡಿಯಾ ಮಾಡಿದಾರಾ ಅಥವಾ ಆಸೆ ತೋರಿಸಿ ಮೋಸ ಮಾಡ್ತಾರಾ? ಏನು ಹೇಳ್ತೀರಾ ಬಾಸು? ನನ್ನ ಕೋಪ ಕಮ್ಮಿ ಆಗೋಂಥದ್ದು ಇವ್ರೇನು ಮಾಡಲ್ವಾ? ಯಾಕೆ ಮಾಡೋಕ್ಕಿಲ್ಲ? ನಾನು ಆಗಲೇ ಒಂದು ಐಡಿಯಾ ಮಾಡಿ ಮಡಗಿವ್ನಿ. ನಿಜವಾಗ್ಲೂನಾ? ಹ್ಞೂ ಮತ್ತೆ ಬೇಕಾರೆ ಇವತ್ತು ರಾತ್ರಿ ಬನ್ನಿ, ನಿಮ್ಮ ಪಾಪ ಹೆಂಗ್ ಮಾಯ ಆಯ್ತೈತೆ ಅಂತ ನೋಡಿ. ಏನೋ ರಾತ್ರಿನಾ? ಹಾಂ. ಏನ್ ಬಾಸು ನಿಮ್ಮ ಫ್ರೆಂಡ್ ಇಂಥ ಐಡಿಯಾ ಮಾಡಿದ್ದಾರೆ? ಹುಡುಗಿಯಾಗಿ ಹೇಗೆ ಕತ್ಲಲ್ಲಿ ಬರೋಕ್ಕಾಗುತ್ತೆ ಹೇಳಿ? ಅದ್ರಲ್ಲೂ ನಂಗೆ ಮೊದಲೇ ಕತ್ಲೆ ಅಂದರೆ ಭಯ. ಬಾಸು, ನಾನು ಬ್ರಹ್ಮಚಾರಿ ಅಂಥದ್ರಲ್ಲಿ ನಾನೇ ಬರೋಕೆ ಒಪ್ಕೊಂಡಿಲ್ವೇ? ಅದು ಅಲ್ಲದೆ ದೋಸ್ತಿಲೆಲ್ಲ ಒಂದೇ ಅಂತ ಇವರೇ ಹೇಳಿರೋದು. ಕೋಪ ಕಮ್ಮಿ ಆಗ್ಬೇಕು ಅಂದ್ರೆ ಬರ್ಬೇಕಪ್ಪ, ಅಲ್ವಾ ಬಸ್ಸು? ನೋಡಿದ್ರಾ ಭಾಷೆ ಹೇಳ್ತವ್ರೆ. ಅಲ್ಲ, ಆದರೂ ಬೆಳಗ್ಗೆ ಹೊತ್ತಲ್ಲ ಆಗಲ್ವಾ? ಅದು ಹೆಂಗಾಯ್ತತೆ ಬೆಳಗ್ಗೆ ಹೊತ್ತಲ್ಲಿ? ಅದಕ್ಕಿಂತ ಟೈಮ್ ಇರೋಕ್ಕಿಲ್ವೇ? ಇದು ರಾತ್ರಿನೇ ಆಗೋವಂಥದ್ದು. ರಾತ್ರಿ ಅಂದ್ರೆ ಎಷ್ಟೊತ್ತಿಗೆ? ಒಂದು 11 ಗಂಟೆಗೆ ಬನ್ನಿ. ಅಯ್ಯೋ, ಅಷ್ಟು ಲೇಟಾಗ? ಹ್ಞೂ, ನೀವು ಯಾವತ್ತು ನೋಡ್ದಿರೋದ ನೋಡ್ಬೇಕಂದ್ರೆ ಬರ್ಬೇಕಪ್ಪ. ಆಮ್ಯಾಕೆ ನೀವು ಬರೋಕ್ಕಿಲ್ಲ ಅಂದರೆ ನನ್ನ ಐಡಿಯಾ ಸೇರ್ಲಿ ಅಂತ ಬೈಬಾರ್ದು. ಬರಲೇಬೇಕಾ? ಹ್ಞೂ, ಬರಲೇಬೇಕು. 11 ಗಂಟೆಗೆ ಆ ಕಟ್ಟೆ ತಾವು ಕಾಯ್ತಾ ಇರ್ತೀನಿ, ಅಲ್ಲಿಗೆ ಬಂದ್ಬಿಡಿ. ಬಸ್ಸು, ಮೇಡಮಿಗೆ ಟಾಟಾ ಮಾಡು. ಬರ್ತೀನಿ. ಹಾಂ, ನಡ್ರಿ ನಡ್ರಿ ನಡ್ರಿ. ಇದೇನಿದು? ಒಂಚೂರು ತಲೆನೇ ಕೆಡಿಸ್ಕೊಳ್ದೆ ಆರಾಮಾಗಿ ರಾತ್ರಿ ಬನ್ನಿ ಅಂತ ಹೇಳಿ ಹೋಗ್ತಿದಾರಲ್ಲ. ಫ್ರೆಂಡ್ ಅಂದ ಮಾತ್ರಕ್ಕೆ ಹೀಗೆಲ್ಲ ಮಾಡ್ಬೋದಾ? ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಇದೇನ್ಲಾರಮ್ಮ ಇಲ್ಲಿ ಮಲ್ಕೊಂತಿದ್ದೀಯಾ? ಸರವ, ಮಂಚಕ್ಕಿಂತ ನೆಲನೇ ತೆಂಪಾಗಿರ್ತೈತೆ, ಅದಕ್ಕೆ. ನಡರಾತ್ರಿಲಿ ಚಳಿ ಆಯ್ತದೆ, ಇರು ಏನಾದರೂ ಓದ್ಕೊಳಕ್ಕೆ ತಗೊಂಬತ್ತೀನಿ. ತಕ ಸರ್ದವ, ಅವನ ಸೀರೆನ ಒತ್ಕೊಳಕ್ ಮಾಡಿದ್ದಲ್ಲ, ಅದನ್ನೇ ತಕಪ್ಪ, ಇನ್ನೂ ತೆಂಪಾಗಿರ್ತೈತೆ.